ಅಚ್ಚ ಕುಸುಮ ಗಂಧಿಯೇ ಕಾಣೆ
ಹೇಳಿದ್ದಾರೆ ಸಬತಿ ಮತ್ಸರ ಎನ್ನುವುದಾಗಿ. ಅವರು ಆಡುವ ಮಾತಿಗೆ ನಾವು ಬಲಿಯಾಗಬೇಕಾ ಹೇಳಿ? ಅಕ್ಕ ಅದಲ್ಲ, ಇದಕ್ಕೆ ಎಲ್ಲದಕ್ಕೂ ಅವಕಾಶ ನೀನೇ ಮಾಡಿಕೊಟ್ಟ ಹಾಗಾಯ್ತು. ನಾನೇನು ಮಾಡಿದೆ ಹೇಳು? ನಿನ್ನನ್ನೇನೇನವಾಗಿ ಕರೀತಾ ಇದ್ದಾರೆ? ಸ್ವಚ್ಛಾಂಗಿ. ನನ್ನನ್ನು ಸ್ವಚ್ಛಾಂಗಿ ಅಂತ. ಅದೇ ನಿನ್ನನ್ನು ಅಚ್ಚ ಕುಸುಮಗಂಧಿ ಅಂತ ಹೇಳಿದ್ರೆ ಒಳ್ಳೆ ಹೂವು, ಒಳ್ಳೆ ಹೂವಿನಲ್ಲಿ ಸುಗಂಧ ಪರಿಮಳ ಬೀರಿದ ಹಾಗೆ, ಒಳ್ಳೆಯ ಗಂಧ ಸೂಸಿದ ಹಾಗೆ. ಆದ್ರೆ ನಿನ್ನ ರೀತಿ ನೀತಿ ಕಂಡು ಈ ಹೂವಿನಿಂದ ದುರ್ವಾಸನೆ ಬರುವುದಕ್ಕೆ ಪ್ರಾರಂಭ ಆಯ್ತಲ್ಲಕ್ಕ. ಏನಾಯ್ತು? ಅಣ್ಣ ತಮ್ಮಂದ್ರಿಗೆ ಆದಂತ ಕದನ ಅವರೇ ಸರಿ ಮಾಡ್ಕೊಳ್ತಾ ಇದ್ರು. ಸರಿ, ಮಧ್ಯಪ್ರವೇಶ ಮಾಡಿದೆ. ಇನ್ನೂ ಒಂದು ಮಾತೇನು ಗೊತ್ತುಂಟಾ? ಏನು? ಏಕಪತಿಗೆ ಅನೇಕ ಸತಿಗಳಿಹುದ ಬಲ್ಲೆ ನಾನು. ಏಕ ಸತಿಗೆ ಅನೇಕ ಪತಿಗಳಿಹುದ ನಾಕಾಣೆ ಅಕ್ಕ. ನಾಕಾಣೆ ಅಕ್ಕ, ಈ ಪ್ರಶ್ನೆ ನಿನಗೆ ಮೊದಲು ಗೊತ್ತಿರ್ಲಿಲ್ವಾ? ಗೊತ್ತುಂಟು. ಈಗ ನಾನು ಬಂದ ಮೇಲಲ್ವಾ ನೀನ್ ಬಂದದ್ದು? ಹೌದು. ಆಗ್ಲೇ ನನಗೆ ಗೊತ್ತುಂಟಲ್ಲ 5 ಮಂದಿ ಗಂಡಂದಿರು ಎನ್ನುವುದು ನಿನ್ಗೆ ಗೊತ್ತುಂಟಲ್ಲ. ಗೊತ್ತುಂಟು. ಈಗ ನೀನು ಆಡಿದ್ರೆ ಸವತಿ ಮತ್ಸರ ಅಂತ ಆಗ್ತದೆ. ಮತ್ತೆ ಈ ಪ್ರಶ್ನೆ ಎನ್ನುವುದು ನನ್ನನ್ನು ಮದುವೆ ಮಾಡಿಕೊಡುವ ಕಾಲದಲ್ಲಿ ನನ್ನ ಅಪ್ಪನಿಗೆ ಮೂಡಿದಾಗ ಹೇಗೆ ಒಬ್ಬಳನ್ನು 5 ಮಂದಿಗೆ ಮದುವೆ ಮಾಡಿಕೊಡುವುದಂತ ಯೋಚಿಸಿದಾಗ ವ್ಯಾಸನೇ ಬಂದಾಡಿದ ಮಾತು ಸರಿ ಉಂಟು. ಇದು ಸಮರ್ಥಳವಳು, ಯಜ್ಞ ಸಂಭೂತಿಯವಳು, 5ರನ್ನೇ ಭರಿಸಬೇಕಾದವಳು. ಇದರಲ್ಲಿ ಯಾವ ದೋಷವೋ ಅಧರ್ಮವೂ ಇಲ್ಲ, ಜನ ಆಡಿಕೊಳ್ಳುವುದೂ ಇಲ್ಲ ಎನ್ನುವ ಕಾರಣಕ್ಕಾಗಿ ವ್ಯಾಸರಂತ ಮಹಾಮುನಿಗಳೇ ಆಡಿದ ಕಾರಣಕ್ಕಾಗಿ ನನ್ನ ಅಪ್ಪ ಮದುವೆ ಮಾಡಿಸಿ ಕೊಟ್ಟದ್ದು. ಈ ಪ್ರಶ್ನೆ ಎನ್ನುವುದು ಆ ಕಾಲದಲ್ಲಿ ನನ್ನ ಅಪ್ಪನಿಗೂ ಮೂಡಿದೆ. ಅಲ್ಲ ಅವರು ವ್ಯಾಸರು, ಅವರೆಲ್ಲ ಹೋಗಿದ್ದಾರೆ. ನೀನೀಗ ಬಂದು ಮೊನ್ನೆ ಬಂದವಳು, ನೀನು ಕೇಳಿದ್ರೆ ಸರಿಯಾಗ್ತದೆ. ಮೊನ್ನೆ ಬಂದವಳು ಬರುವ ಪೂರ್ವದಲ್ಲಿ ನಿನಗೂ ಗೊತ್ತುಂಟಲ್ಲ. ಅಲ್ಲ, ಮೊನ್ನೆ ಬಂದವಳು ನಾನಾದ್ರೂ ಅದೆಷ್ಟೋ ವರ್ಷದಲ್ಲಿರುವ ನೀನು ಹೀಗೆ ಮಾಡಬಾರ್ದಿತ್ತು. ನಾ ಕಾಣೆ ಅಂತ ಹೇಳಿದ್ರೆ ನನ್ನನ್ನು ವಿರೋಧಿಸಿದ್ದಲ್ಲ ನಾನು. ಹಾಗಿರುವುದು ಮುಖ್ಯ ಅಲ್ಲ, ಇದ್ದವರು ಹೇಗೆ ಬದುಕಬೇಕು ಅದು ಮುಖ್ಯವಾಗಿರ್ತದೆ. ನಿನ್ನ ಹಾಗೆ ನನ್ನ ಬದುಕಲ್ಲ, ಪ್ರತ್ಯೇಕವಾದಂತ ಬದುಕೇ ನನ್ನದ್ದು. ನಿನಗೆ ಗೊತ್ತುಂಟಲ್ಲ, ಬಾಲ್ಯವನ್ನೇ ಕಂಡವಳು ನಾನಲ್ಲ. ನನ್ನ ನಗ್ನಾವಸ್ಥೆಯನ್ನು ನನ್ನ ತಂದೆ ತಾಯಿಯಂದಿರು ಕಾಣಲಿಲ್ಲ ಅಂತ ಆದ್ಮೇಲೆ ನಾನು ಪ್ರತ್ಯೇಕ ಎನ್ನುವುದು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾದ್ದೇನೂ ಇಲ್ಲ ಅಲ್ಲ ಅಂತ ಆದ್ಮೇಲೆ ಏಕಪತಿಯಲ್ಲಿ ಇಷ್ಟ ಇರುವಾಗ ಅಂದ್ರೆ ಭೀಮಸೇನರ ಆಳ್ವಿಕೆಯಲ್ಲಿ ನಾನು ಈ ವರ್ಷ ಇದ್ದದ್ದು. ಬರುವ ವರ್ಷ ಪಾರ್ಥನಲ್ಲಿ ಮತ್ತೆ ಮತ್ತೊಂದು ವರ್ಷ ಅಲ್ಲಿ ನೀನು ಇರ್ತೀಯಲ್ಲ ಆಗ. ಈಗ ಸಾದೇವರಲ್ಲಿ ಈಗ 5 ಮೇಲೆ 5 ವರ್ಷಕ್ಕೊಂದೊಂದು ಮೇಳಕ್ಕೆ ಹೋಗ್ಬೇಕು. ಈ ವರ್ಷ ಭೀಮಸೇನ ಜೊತೆ ಇದೆಯಾ ಎನ್ನುವ ಕಾರಣಕ್ಕಾಗಿ ಹೊಡೆದಾಟಕ್ಕೆ ಬಂದೆ. ಬರುವ ವರ್ಷ ಪಾರ್ಥನ ಜೊತೆಲಿರುವಾಗ ಹೋದ ವರ್ಷ ಆ ಯಜಮಾನ್ರ ಮಾತು ಕೇಳ್ಕೊಂಡು ಹೊಡೆದಾಟಕ್ಕೆ ಬಂದೆ ಅಲ್ವಾ? ಈ ವರ್ಷ ನನ್ನ ಮಾತು ಕೇಳ್ಕೊಂಡು ಹೊಡೆದಾಟಕ್ಕೆ ಹೋಗು ಅಂತ ಹೇಳಿದ್ರೆ ಅಲ್ಲಿ ನನ್ನದು ಅದಲ್ಲ. ವರ್ಷ ಪ್ರತಿ ನಿನ್ನೊಂದು ಮೇಳದಲ್ಲಿ ಹೊಡೆದಾಟವೇ ಆಗಿ ಹೋಗ್ತದಲ್ಲ. ಹೊಡೆದಾಟ ಅಂತ ಹೇಳುದಲ್ಲ, ಹೊಡೆದಾಡುವವರನ್ನು ಸರಿ ಮಾಡ್ಲಿಕ್ಕೆ ಬಂದದ್ದು ನಾನು. ಅಲ್ಲ, ಸರಿಯಾಗುದ್ರೊಳಗೆ ಹೊಡೆದಾಟ ಹೆಚ್ಚು ಆಯ್ತಲ್ಲ ಅಂತ ಹೇಳುದು. ಕೆಲವರಿಗೆಲ್ಲ ಮಾತಿನಲ್ಲಿ ಹೇಳಿದ್ರೆ ಆಗುದಿಲ್ಲ, ಒಂದೆರಡೆರಡು ಕೊಟ್ರೆ ಮಾತ್ರ ಸರಿಯಾಗುದು. ಹಾಗಾಗಿ ನಾನು ಕೊಟ್ಟದಲ್ಲಿ ನಾವು ಎಂತ ಅಂತ ತೀರ್ಮಾನ ಮಾಡಿಕೊಡ್ತೇವೆ. ನಿನಗೆ ಬೇಡ ಅಂದ್ರೆ ನನ್ನ ಬಗ್ಗೆ ನೀನು ಆಡಿದಲ್ಲ. 5 ಮಂದಿ ಗಂಡಿಗೆ ಒಬ್ಬಳು ಹೆಣ್ಣು, 5 ಮಂದಿ ಗಂಡಂದಿರು. ಮಾರೀಷಿ ಎನ್ನುವಂತ ವೃಕ್ಷ ಕನ್ಯೆಗೆ ಪ್ರಚೇತಸರು ಎನ್ನುವುದು 10 ಜನರು ಮದುವೆ ಆದದ್ದುಂಟು. ಉಂಟು. ಉದಾಹರಣೆಗೆ ನಾನು ಹೇಳಿದ್ದೆ. ಈಗ ನಮ್ಮ ಕಾಲ ಬುಡದಲ್ಲಿ ಗುಂಬಳಕಾಯಿಯಷ್ಟು ಕೊಳಕನ್ನಿರಿಸಿಕೊಂಡು ಇನ್ನೊಬ್ಬರ ಕಾಲ ಬುಡದಲ್ಲಿರುವಂತ ಸಾಸಿವೆ ಗಾತ್ರದ ಕೊಳಕನ್ನು ಹುಡುಕ್ಲಿಕ್ಕೆ ನಾವು ಹೋಗ್ಬಾರ್ದು. ಯಾಕೆ? ಈಗ ನಿನ್ನನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕಂತ ನಿನ್ನ ಅಣ್ಣ ತೀರ್ಮಾನ ಮಾಡಿದ್ದು ಅಲ್ಲ. ಯಾರಿಗೆ ಅಲ್ಲ, ಯಾರಿಗೆ ಕೊಡ್ತಾರೆ ಅನ್ನೋದು ಮುಖ್ಯ. ನಾನು ಅಲ್ಲ, ನೀನು ಕೊಟ್ಟದ್ದು ಯಾರಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರಲ್ಲ. ಅಲ್ಲಿ ಪ್ರೀತಿ ಅಲ್ಲ, ನಿನ್ನನ್ನು ಕೊಡಬೇಕು ಅಂತ ನಿನ್ನ ಅಣ್ಣ, ಹಿರಿಯ ಅಣ್ಣ ಯಾರಿಗೆ ಕೊಟ್ಟು ತೀರ್ಮಾನ ಮಾಡಿದ್ದು ಮದುವೆ ಮಾಡಿಸ್ಬೇಕು? ಗೌರವನಿಗೆ. ಹೌದಾ? ನೀನು ಮದುವೆ ಆದದ್ದು ಯಾರಲ್ಲಿ? ಸನ್ಯಾಸಿ ಅಂತ. ಹೌದು. ಅಲ್ಲ, ಸನ್ಯಾಸಿ ಅಲ್ಲ, ಅಂತ ನಿನಗೆ ಮತ್ತೆ ಗೊತ್ತಾದದ್ದು. ಸನ್ಯಾಸಿ ನನ್ನ ಅಣ್ಣ ಹೇಳಿ ಮದುವೆ ಆದದ್ದು. ಈಗ ಸನ್ಯಾಸಿ ಮದುವೆ ಈಗ ಬಲರಾಮ ಕರ್ಕೊಂಡು ಬಂದು ಪಾದ ಪೂಜೆ ಮಾಡ್ಲಿಲ್ವಾ? ಹೌದು. ನಿನ್ನ ಒಂದು ಪ್ರಕರಣದಲ್ಲಿ ಯಾವ ಸ್ವಾಮಿಗಳ ಪಾದ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅವರು ಸತ್ಯವ ಸುಳ್ಳು ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಬಂದ ಉದ್ದೇಶ ನನ್ನನ್ನು ಮದುವೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಸನ್ಯಾಸಿಯಾಗಿ ಚಾತುರ್ಮಾಸವನ್ನು ಕಳೆಯುವುದಕ್ಕಾಗಿ ಬಂದವರು. ಅದೇ ಉದ್ದೇಶ ಅವರ ಪಾದ ಪೂಜೆ ಮಾಡುವಾಗ ನನ್ನೆಲ್ಲ ವಿಷಯ ನೀನು ಅವಮಾನ ಮಾಡಿದಲ್ವಾ? ಯಾರಿಗೆ? ಹಿರಿಯ ದೊಡ್ಡಣ್ಣನಿಗೆ. ಹಿರಿಯ ಅಣ್ಣ ತಂದೆಗೆ ಸಮಾನ ಅಂತ. ದೊಡ್ಡಣ್ಣ ಎಲ್ಲ ಹೊತ್ತಿಗೆ ಸರಿ ಇರುವುದಿಲ್ಲ ಅವ. ಅಣ್ಣ ಎಂತ ತಂಗಿ ನನ್ನ ಗುಣಗಾನ ಮಾಡ್ತಾ ಇದೆಯಲ್ಲ ನೀನು. ಈಗ ಮರ್ಯಾದೆ ಅಂತ ಹೇಳ್ತೇನೆ. ನನ್ನ ಕಾಲು ಹಿಡಿದು ಬೇಡ ಅಂದ್ರೆ ನನಗೆ ದೋಷ, ನನಗೆ ಅವಮಾನ ಆಗ್ತದೆ. ಅದಕ್ಕೆ ನನ್ನವರ ಕಾಲಿಡಿ, ಪಾರ್ಥನ ಕಾಲಿಡಿ. ಮಾಡಿದ ತಪ್ಪಾಯ್ತಲು ಶರಣಾಗ್ತೀಯಾ, ಸುಮ್ಮನಿರ್ತಾ ಇಲ್ಲ ಅಂತ ನಾನು
ನನ್ನಲ್ಲಿ ಪೆಟ್ಟು ತಿಂದು ಹೋಗ್ಬೇಕು. ನನಗೆ ಅಹಂಕಾರ ಯಾಕೆ ಗೊತ್ತಾ? ಕಾಂತನನ್ನು ಜಯಿಸಿದ್ದೇನೆ ಅನ್ನೋ ಕಾರಣಕ್ಕಾಗಿ ಮಾತಾಡಿದ್ದಾನೆ. ಮೊದಲೇ ಹೇಳಿಲ್ವೇನೆ ನಿನಗೆ ಕದನಲೇ ಸಲ್ಲ ಎನ್ನುವುದಾಗಿ? ಅಪ್ಪ ಇನ್ನಿಲ್ಲ ಯುದ್ಧ. ಗುದ್ದಟತನದಿಂದ ಮುಂದೊತ್ತಿ ಬಂದು ಸೋಲನ್ನು ಅನುಭವಿಸಬೇಕಾಯಿತು. ಇದಕ್ಕೆ ಹೇಳಿ ಹಿರಿಯವರಾಡಿದ ಮಾತನ್ನು ಕೇಳಬೇಕೆನ್ನುವುದಾಗಿ. ತಂಗಿಯ ಸ್ಥಿತಿಯನ್ನು ನೋಡೋಣ. ಮರ್ಯಾದೆ ಹೋಯಿತು. ಬಾ ಅಣ್ಣ, ಬಾ ಬಾ ಬಾ.